ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಗ್ರಾಹಕರ ಬಿಲ್ಲಿಂಗ್ಗಾಗಿ ಮಲ್ಟಿಪಲ್ ಟ್ಯಾಬ್ಸ್ ಅನ್ನು ಹೇಗೆ ಬಳಸುವುದು ಎಂಬುದನ್ನು ತೋರಿಸುತ್ತೇವೆ. ಇದು ಬಿಲ್ ಎಂಟ್ರಿ ಸ್ಕ್ರೀನ್. ಉತ್ಪನ್ನವನ್ನು ನಮೂದಿಸಿ ಮತ್ತು ಅಗತ್ಯವಿರುವ ಎಲ್ಲಾ ಫೀಲ್ಡ್ಗಳನ್ನು ಆಯ್ಕೆ ಮಾಡುವುದರಿಂದ ಪ್ರಾರಂಭಿಸಿ. ನಂತರ ಪೇಷಂಟ್ ವಿವರಗಳನ್ನು ನಮೂದಿಸಿ. ನೀವು ಇನ್ನೊಬ್ಬ ಗ್ರಾಹಕರಿಗೆ ಬಿಲ್ ಮಾಡಬೇಕಾದರೆ ನೀವು ಸುಲಭವಾಗಿ ಮತ್ತೊಂದು ಟ್ಯಾಬ್ ಅನ್ನು ಬಳಸಬಹುದು. ಹಿಂದಿನಂತೆ ನೀವು ಬಯಸುವ ಐಟಂಗಳನ್ನು ನಮೂದಿಸಿ ಮತ್ತು ಅಗತ್ಯವಿರುವ ಎಲ್ಲಾ ಫೀಲ್ಡ್ಗಳನ್ನು ಭರ್ತಿ ಮಾಡಿ. ಪೇಷಂಟ್ ವಿವರಗಳನ್ನು ಸಹ ಭರ್ತಿ ಮಾಡಿ. ಈ ಬಹು ಟ್ಯಾಬ್ಸ್ ನಿಮಗೆ ವಿಭಿನ್ನ ಗ್ರಾಹಕರಿಗಾಗಿ ಒಂದೇ ಸಮಯದಲ್ಲಿ ಹಲವಾರು ಬಿಲ್ಲಿಂಗ್ಗಳನ್ನು ನಿರ್ವಹಿಸಲು ಅನುಮತಿಸುತ್ತವೆ. ನೀವು ಇಲ್ಲಿ ನೋಡಬಹುದಾದಂತೆ ಈ ಬಿಲ್ಲಿಂಗ್ ಟ್ಯಾಬ್ಸ್ ಡ್ರಾಫ್ಟ್ಗಳಾಗಿ ಉಳಿಸಲಾಗಿದೆ. ನೀವು ನಂತರದಲ್ಲಿ ಸಬ್ಮಿಟ್ ಮಾಡಬಹುದು. ಇದಲ್ಲದೆ ಶೋ ಆರ್ ಹೈಡ್ ಕಾಲಮ್ ಇದೆ. ಇಲ್ಲಿ ನೀವು ಈ ಬಿಲ್ಲಿಂಗ್ ಸ್ಕ್ರೀನ್ಗಳಿಗಾಗಿ ಕಾಲಂಗಳನ್ನು ಸೇರಿಸಬಹುದು ಅಥವಾ ತೆಗೆದುಹಾಕಬಹುದು. ಅಗತ್ಯವಿರುವಂತೆ ಕಾಲಂಗಳನ್ನು ಆಯ್ಕೆ ಅಥವಾ ಡಿಸೆಲೆಕ್ಟ್ ಮಾಡಬಹುದು. ನೀವು ಬದಲಾವಣೆಗಳನ್ನು ಮಾಡಿದ ನಂತರ ಸೇವ್ ಕ್ಲಿಕ್ ಮಾಡಿದಾಗ ನಿಮ್ಮ ಬದಲಾವಣೆಗಳನ್ನು ಯಶಸ್ವಿಯಾಗಿ ಉಳಿಸಲಾಗುತ್ತದೆ. ನಿಮ್ಮ ಅನುಕೂಲಕ್ಕಾಗಿ ಸಹಾಯ ವಿಭಾಗವೂ ಇದೆ ಕೀಬೋರ್ಡ್ ಶಾರ್ಟ್ಕಟ್ಗಳ ಪಟ್ಟಿಯೊಂದಿಗೆ. ಈ ಶಾರ್ಟ್ಕಟ್ಗಳು ಬಿಲ್ ಎಂಟ್ರಿ, ಗ್ಲೋಬಲ್ ಮತ್ತು ಖರೀದಿ ಎಂಟ್ರಿ ಕಾರ್ಯಗಳಿಗೆ ಲಭ್ಯವಿವೆ. ಕೊನೆಗೆ ಸ್ಕ್ರೀನ್ನಲ್ಲಿ ಬೆಲ್ ಐಕಾನ್ ಗಮನಿಸಿ. ಇದು ಕಡಿಮೆ ಸ್ಟಾಕ್, ರಿಫಿಲ್ ರಿಮೈಂಡರ್ಗಳು ಮತ್ತು ಅವಧಿ ಮುಗಿಯುವ ಎಚ್ಚರಿಕೆಗಳಿಗಾಗಿ ನೀವು ನೆನಪಿಸಿಕೊಳ್ಳುವ ಸ್ಥಳವಾಗಿದೆ. ಧನ್ಯವಾದಗಳು.